ಧನುರ್ರಾಶಿ, ಮೂಢನಂಬಿಕೆಗಳಿಂದ ಮೋಸ ಹೋಗ್ತೀರಿ. ಯಾವುದೋ ಜಾಹೀರಾತನ್ನು ನೋಡ್ತೀರಿ, ಇನ್ಯಾವುದೋ ವ್ಯಕ್ತಿ ಹೇಳಿದ್ದನ್ನು ಕೇಳ್ತೀರಿ, ಅಥವಾ ಇನ್ನೆಲ್ಲೋ ಅದನ್ನು ಗಮನಿಸ್ತೀರಿ, ಅದರಂತೆ ತಾನೂ ಮಾಡಬೇಕು ಅಂತ ಹೇಳಿ ಮುಂದಾಗ್ತೀರಿ. ಅದರಿಂದ ಮೋಸ ಹೋಗ್ತೀರಿ. ಹಣ ಕಳ್ಕೊಳ್ಬಹುದು, ದ್ರವ್ಯ ಕಳ್ಕೊಳ್ಬಹುದು, ಸಮಯ ಅಂತೂ ವ್ಯರ್ಥ ಆಗುತ್ತೆ. ಯಾವುದೇ ರೀತಿಯ ಪ್ರಯೋಜನಗಳು ಆಗದೇ ಇರತಕ್ಕಂತಹದ್ದು. ನಂಬಿಕೆ ಇರಬೇಕು ಮನುಷ್ಯನಿಗೆ. ಆ ಮೌಢ್ಯ ಆವರಿಸ್ಕೊಂಡ್ಬಿಟ್ರೆ, ಮೂಢನಂಬಿಕೆಯಾಗಿ ಪರಿವರ್ತನೆ ಆಗಿಬಿಟ್ರೆ ಅದು ನಿಮ್ಮ ಜೀವನಕ್ಕೆ ಹಿನ್ನಡೆಯನ್ನು ತರುವಂಥದ್ದಾಗತ್ತೆ. ಆದಾಯದ ಮೂಲಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಬರಹಗಾರರಿಗೆ, ಬರಹವನ್ನೇ ಪ್ರಧಾನ ವೃತ್ತಿಯಾಗಿ ಅವಲಂಬಿಸಿರ್ತಕ್ಕಂಥವ್ರಿಗೆ ಶುಭ ಮತ್ತು ಲಾಭ, ಗೌರವಗಳು ಸಿಕ್ಕುವಂಥದ್ದಾಗತ್ತೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ದಿವಸ ಇದು. ತಮ್ಮ ಕ್ಷೇತ್ರದಲ್ಲಿ, ತಮ್ಮ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಏನನ್ನು ಸಾಧನೆ ಮಾಡಬೇಕು, ಯಾವ ಮಾತನ್ನು ನಡೆಸಬೇಕು ಅನ್ನುವಂಥದ್ದೆಲ್ಲ ಈ ದಿವಸ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ವ್ಯಾಪಾರಿಗಳಿಂದ ಉತ್ತಮವಾದಂತಹ ಲಾಭವನ್ನು ನೀವು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ವ್ಯಾಪಾರಿಗಳಿಗೂ ಕೂಡ ಲಾಭ ಸಿಕ್ಕುವಂತಹ ದಿವಸ ಇದು. ರಾಜಕೀಯ ವಿಚಾರದಲ್ಲಿ ಹೊಸತಾಗಿ ಆ ರಾಜಕೀಯವನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಒಂದು ಅವಕಾಶ, ಆ ಒಂದು ವೇದಿಕೆ ಸಿಕ್ಕುವಂಥದ್ದು ಈ ದಿವಸ ವಿಶೇಷವಾಗಿರುತ್ತೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವ್ಯಾಪಾರದ ನಿಮಿತ್ತವಾಗಿ ಒಂದಷ್ಟು ಪ್ರಯಾಣವನ್ನು ಮಾಡಬೇಕಾದಂಥದ್ದಿರುತ್ತೆ, ಅಥವಾ ಪ್ರಯಾಣಕ್ಕೆ ಯೋಜನೆಗಳು ಸಿದ್ಧವಾಗ್ತಕ್ಕಂಥದ್ದಾಗುತ್ತೆ. ಉನ್ನತ ಅಧಿಕಾರಿಗಳಿಗೆ ಶುಭ ಇರತಕ್ಕಂಥದ್ದು. ಯಾವಾಗ ನಿಮ್ಮ ಕೆಲಸದಿಂದ ಅಥವಾ ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಮೇಲ್ಮಟ್ಟವನ್ನು, ಮೇಲಿನ ಸ್ಥಾನವನ್ನು ಹೊಂದಿರ್ತೀರಿ, ಅಂತಹ ಅಧಿಕಾರಿಗಳಿಗೆ ಮತ್ತಷ್ಟು ಇನ್ನಷ್ಟು ಅನುಕೂಲವಾಗ್ತಕ್ಕಂತಹ ಯೋಗ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದೋದಕ್ಕಾಗದೇ ಇರುವಂತಹ ದಿವಸ. ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಒಂದು ವೇಳೆ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೆ ಇವತ್ತು ಮಾಡಿದಂತಹ ಅಲ್ಪ ಸ್ವಲ್ಪ ಪ್ರಯತ್ನದಿಂದ ಮುಂದಿನ ದಿನಮಾನದಲ್ಲಿ ಮತ್ತಷ್ಟು ಆ ಪ್ರಯತ್ನವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕಾದರೂ ಅವಕಾಶಗಳು ಆಗತ್ತೆ. ಅಂತಹ ಸಂದರ್ಭದಲ್ಲಿ ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಭ್ಯಾಸವನ್ನು ಮಾಡಬೇಕು. ಮಕ್ಕಳ ನಿರ್ಧಾರ ನಿಮಗೆ ಇಷ್ಟವಾಗದೇ ಇರತಕ್ಕಂತಹ ದಿವಸ. ಮಕ್ಕಳು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಯಾವುದೋ ನಿರ್ಧಾರವನ್ನು ಮಾಡ್ತಾರೆ. ಹಿರೀಕರಾದಂತಹ ನಿಮಗೆ ಅದು ಒಪ್ಪಿಗೆ ಆಗದೇ ಇರಬಹುದು. ಆದರೂ ಕೂಡ ಮಕ್ಕಳ ಭವಿಷ್ಯದ, ಮಕ್ಕಳ ಹಿತದೃಷ್ಟಿಯಿಂದ ಅದನ್ನು ಒಪ್ಪಿ ನಡಿಬೇಕಾದಂಥದ್ದು ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ ಇದು. ಹೊಸ ಯೋಜನೆಗಳ ವಿಚಾರ ಚರ್ಚೆಯಾಗತ್ತೆ. ಅಂತಿಮವಾದಂತಹ ನಿರ್ಧಾರಕ್ಕೋಸ್ಕರವಾಗಿ ಕಾಯಬೇಕಾದಂತಹ ಸಮಯವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಂತಹ ವಿಶಿಷ್ಟವಾದಂತಹ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲವೂ ಕೂಡ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಗುರಿ ಸಾಧನೆಯ ಬಗ್ಗೆ ನಿಮಗೆ ಗಮನ ಇರಬೇಕು. ಯಾವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಗುರಿಯನ್ನು ತಲುಪಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದ್ದೀರೋ ಆ ದಿಶೆಯಲ್ಲೇ ಹೆಜ್ಜೆ ಹಾಕ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಅಪಹಾಸ್ಯಕ್ಕೆ ಗುರಿಯಾಗಬಹುದು. ಯಾರೋ ನಿಮ್ಮ ನಡವಳಿಕೆಯನ್ನು ನೋಡಿ, ನಿಮ್ಮ ನಿರ್ಧಾರವನ್ನು ನೋಡಿ ನಗಬಹುದು ಅಥವಾ ಟೀಕೆ ಮಾಡಬಹುದು. ಯಾವುದಕ್ಕೂ ತಲೆಯನ್ನು ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಸಮಾಜಕ್ಕೆ ನಿಮ್ಮಿಂದ ಒಳ್ಳೆಯ ಸಂದೇಶ ಹೋಗಲಿ. ಸಾರ್ವಜನಿಕವಾಗಿ ಯಾವುದೂ ಕೂಡ ತಪ್ಪುಗಳು ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಳಿ. ನಿಮ್ಮಿಂದ ಬೇರೆಯವರಿಗೆ ಏನೂ ತೊಂದರೆ ಆಗ್ತಾ ಇಲ್ಲ, ತಪ್ಪಾಗಿಲ್ಲ ಅಂತಾದರೆ ಧೈರ್ಯವಾಗಿ ನೀವು ನಿಮ್ಮ ಸಾಹಸದ ಅಥವಾ ನಿಮ್ಮ ಗುರಿಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮುನ್ನಡೆಯಬೇಕಾದಂತಹದ್ದು ಬಹಳ ಮುಖ್ಯವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ, ಅದು ಬೇಸರವನ್ನು ಉಂಟು ಮಾಡಬಹುದು. ಆದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಗಟ್ಟಿಯಾಗ್ತೀರಿ, ಪಕ್ವವಾಗ್ತೀರಿ. ಅಂತಹ ಅನುಭವ ನಿಮಗೆ ಮುಂದೆ ಒಳಿತನ್ನು ಮಾಡ್ತಕ್ಕಂಥದ್ದಿದೆ. ಜೀವನ ಸಂಗಾತಿಯ ಬಗ್ಗೆ ಚಿಂತೆ ಇರಲಿ. ಹೊಸ ಕೆಲಸಗಳು, ಹೊಸ ಯೋಜನೆಗಳನ್ನು ಹೆಚ್ಚಾಗಿ ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಸಲಹೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಂಸಾರಿಕವಾಗಿ ಕೆಲವು ವಿಚಾರಗಳಲ್ಲಿ ಕೊರತೆ, ಕೆಲವು ಪದಾರ್ಥಗಳಲ್ಲಿ ಕೊರತೆ ಆಗೋದ್ರಿಂದ ಅಸಂತೋಷ, ಮನಸ್ಸಿಗೆ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ. ಆರ್ಥಿಕವಾಗಿ ತೊಂದರೆ ಇಲ್ಲ, ಹಣದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಸಂತೋಷ ಸಮಾಧಾನಗಳಿರುತ್ತೆ. ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣ
ನಿಮ್ಮ ಕೈಯಲ್ಲಿ ಓಡಾಡ್ತಕ್ಕಂಥದ್ದು. ಮಕ್ಕಳ ನಡವಳಿಕೆಯಿಂದ ಸ್ವಲ್ಪ ಬೇಸರವಾಗುತ್ತೆ. ನಿಮ್ಮ ಮತ್ತು ಮಕ್ಕಳ ವಯಸ್ಸಿನ ಅಂತರ ಹೆಚ್ಚಾಗಿರೋದ್ರಿಂದ ಅಥವಾ ಅದೊಂದು ಕಾರಣ ಇರೋದರಿಂದ ನೀವು ಹೇಳಿದ್ದನ್ನು ಅವರು ಪೂರ್ಣವಾಗಿ ಅನುಸರಿಸದಲೇ ಕೇಳದಲೇ ಇರಬಹುದು, ಅದು ಕಾರಣವಾಗಬಹುದು. ಆದರೆ ಇವತ್ತಿನ ದಿನಮಾನಕ್ಕನುಗುಣವಾಗಿ ಸ್ವಲ್ಪ ಮಟ್ಟಿಗಾದರೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮಗಿರುತ್ತೆ ಅಂತ ಅರ್ಥ. ನಿಧಾನವಾದಂತಹ ಕೆಲಸಗಳಿಗೆಲ್ಲ ವೇಗ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕೆಲಸಗಳ ಒಂದಷ್ಟು ಎಲ್ಲ ಬೇಗ ಬೇಗ ಮುಗಿತಕ್ಕಂಥದ್ದು. ನಿಮ್ಮ ಪ್ರಚಾರ ಅಥವಾ ಹೆಸರು ಇತ್ಯಾದಿಗಳೆಲ್ಲ ಹೊರಗೆ ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೇಳಿ ಬರ್ತಕ್ಕಂಥದ್ದಾಗತ್ತೆ. ವಾದ ವಿವಾದಗಳೆಲ್ಲವೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇದರ ಅರ್ಥ ಕಾನೂನಾತ್ಮಕವಾದಂತಹ ಯಾವುದಾದ್ರೂ ಹೋರಾಟಗಳಿದ್ದರೆ ನಿಮಗೆ ಜಯದ ಸೂಚನೆ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.